ವಿರಾಮದ ನಂತರ ಬೆಂಗಳೂರು ಮೆಟ್ರೋಗೆ ಸ್ವಾಗತ. ಇನ್ನು ಮುಂದೆ ನೀವು ವಿದ್ಯುತ್ ಬಿಲ್ ಕಟ್ಟೋಕೆ ಗಂಟೆಗಟ್ಟಲೆ ಕ್ಯೂನಲ್ಲಿ ಕಾಯಬೇಕಾಗಿಲ್ಲ. ಜೊತೆಗೆ ಯರಾಬಿರ್ರಿ ಬಿಲ್ ಹಾಕಿಸಿ ಬೆಸ್ಕಾಂ ನಿಮ್ಮ ಜೇಬಿಗೆ ಕತ್ರಿ ಹಾಕಲ್ಲ. ಯಾಕೆ ಅಂತೀರಾ? ಇಲ್ಲಿದೆ ನೋಡಿ ಇದರ ವರದಿ. ಬೆಸ್ಕಾಂ ಕೊನೆಗೂ ವಿದ್ಯುತ್ ಉಳಿತಾಯ ಮಾಡುವ ಬಗ್ಗೆ ತಲೆ ಕೆಡಿಸಿಕೊಂಡಿದೆ. ಅದಕ್ಕಾಗಿ ಈಗ ಸ್ಮಾರ್ಟ್ ಮೀಟರ್ ಅಳವಡಿಕೆಯ ಬೊಂಬಾಟ್ ಐಡಿಯಾ ಮಾಡಿದೆ. ವಿದ್ಯುತ್ ಅಪವ್ಯಯ ತಡೆಯುವ ಈ ಸ್ಮಾರ್ಟ್ ಮೀಟರ್ಗೆ ನೀವು ಪ್ರೀಪೇಡ್ ರೀಚಾರ್ಜ್, ಆನ್ಲೈನ್ ರೀಚಾರ್ಜ್ ಕೂಡ ಮಾಡಿಸಿಕೊಳ್ಳಬಹುದು. ಅಲ್ಲದೆ ಈ ಸ್ಮಾರ್ಟ್ ಮೀಟರ್ನ ಎಲೆಕ್ಟ್ರಾನಿಕ್ ಯಂತ್ರದಲ್ಲಿ ಪ್ರತಿದಿನ ಬಳಕೆಯಾದ ವಿದ್ಯುತ್ ಯೂನಿಟ್ ಪ್ರಮಾಣ ಕೂಡ ಅಪ್ಡೇಟ್ ಆಗುತ್ತೆ. Measurement of the current in a smart manner will enable the consumers to reduce any wastage if it is there actually. For example, you will also get a graph every month. Depending upon that, you will get a SMS saying that ನಿಮ್ಮ ಮನೆಯಲ್ಲಿ the peak current is at a particular time and helps you. ಈಗಾಗಲೇ ಬೆಸ್ಕಾಂ ಈ ಮೀಟರ್ ಅಳವಡಿಕೆಗಾಗಿ ರಾಜ್ಯ ವಿದ್ಯುತ್ ಆಯೋಗದ ಜೊತೆ ಅಂತಿಮ ಮಾತುಕತೆಗೆ ಮನವಿ ಸಲ್ಲಿಸಿದೆ. ಅಂದಹಾಗೆ ಈ ವಿನೂತನ ಪ್ರೀಪೇಡ್ ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ 8,000 ರೂಪಾಯಿ ವೆಚ್ಚವಾಗುತ್ತೆ. KERCಗೆ ಒಂದು ಡಿಸ್ಕಷನ್ ಎಲ್ಲ ಮಾಡಿ ಪ್ರೆಸೆಂಟೇಷನ್ ಮಾಡಿ ಇದನ್ನು ಮಾಡೋದ್ರಿಂದ ಕನ್ಸ್ಯೂಮರ್ಗೆ ಮತ್ತು ಬೆಸ್ಕಾಂಗೆ ಇಬ್ಬರಿಗೂ ಯಾವ್ಯಾವ ರೀತಿಯಾದ ಅನುಕೂಲಗಳಾಗುತ್ತೆ ಅನ್ನೋದನ್ನು ನಾವು ಈ ತಿಂಗಳೇ ಮಾಡ್ತೀವಿ ಆ ಕೆಲಸ. ಈಗಾಗಲೇ ವಿದ್ಯುತ್ ದರ ಏರಿಕೆಯಿಂದ ತತ್ತರಿಸಿದ ಗ್ರಾಹಕರಿಗೆ ಈಗ ಈ ಸ್ಮಾರ್ಟ್ ಮೀಟರ್ ವರದಾನವಾಗುತ್ತೇನೋ ನೋಡಬೇಕು. ಪವಿತ್ರ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಶೀಘ್ರವೇ ನೂತನ ಲೋಕಾಯುಕ್ತರ ನೇಮಕ ಹಾಗೂ ರೆಡ್ಡಿ ಸಹೋದರರ ಅಕ್ರಮ ಗಣಿಗಾರಿಕೆ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಮುಂಬರೋ ಜನವರಿಯಲ್ಲಿ ಜನಜಾಗೃತಿ ಜಾಥಾ ನಡೆಸಲು ಭ್ರಷ್ಟಾಚಾರ ವಿರೋಧಿ ಸಂಘಟನೆಗಳು ನಿರ್ಧರಿಸಿವೆ. ಜಾಥಾಕ್ಕೆ ಜನಸಂಗ್ರಾಮ ಪರಿಷತ್, ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್, ಗ್ರಾಮ ಗಣರಾಜ್ಯ ವೇದಿಕೆ ಸಾಥ್ ನೀಡಲಿವೆ. ಈಗಾಗಲೇ ಅಕ್ರಮ ಗಣಿಗಾರಿಕೆ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಮುಖ್ಯ ಕಾರ್ಯದರ್ಶಿ ಮತ್ತು ಬಳ್ಳಾರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ನೀಡಲಾಗಿದೆ ಅಂತ ಸಾಮಾಜಿಕ ಕಾರ್ಯಕರ್ತ ಹಿರೇಮಠ್ ತಿಳಿಸಿದರು. ಇಬ್ಬರು ಅತಿ ಮಹತ್ವದ ವ್ಯಕ್ತಿಗಳನ್ನು, ಗಾಂವ್ಕರ್ ಅವರು ಮತ್ತು ಅವರ ಹಿಂದೆ ಇರುವಂಥ DIG ಅವ್ರನ್ನ ದಿಢೀರನೆ ಟ್ರಾನ್ಸ್ಫರ್ ಮಾಡಿಬಿಟ್ರು. ಯಾಕಂದರೆ ಪ್ರಭಾವಶಾಲಿ ವ್ಯಕ್ತಿಗಳಾದಂಥ ಲೈಕ್ ಯಡಿಯೂರಪ್ಪ ಅವರ ವಿರುದ್ಧ FIR ದರ್ಜಾಯಿತು. ಬೇರೆ ಬೇರೆ ಪಕ್ಷಗಳ, ರಾಜಕೀಯ ಪಕ್ಷಗಳ ಜನರು ಕೂಡ ಇದನ್ನು ಆಗ್ತಾಯಿದೆ. ಸೊ ಇದೇನು ನಡೆದಿದೆ ಇದು ತುಂಬ ದುರದೃಷ್ಟಕರವಾದ್ದು ಮತ್ತು ಇದು ಪ್ರಜಾತಂತ್ರಕ್ಕೆ ಒಂದು ದೊಡ್ಡ ಗಂಡಾಂತರಕಾರಿ. ಇದರ ಬಗ್ಗೆ ವ್ಯಾಪಕ ಜನಜಾಗೃತಿ ಮಾಡಿ ಸರ್ಕಾರದ ಮೇಲೆ ಪರಿಣಾಮಕಾರಿ ಒತ್ತಡ ತಂದು ದಕ್ಷ, ಪ್ರಾಮಾಣಿಕ ಲೋಕಾಯುಕ್ತರ ನೇಮಣಿಕೆ ಮಾಡಬೇಕು. ಈ ಅಧಿಕಾರಿಗಳನ್ನ ಯಾರು ತೆಗೆದಿದ್ದಾರೆ ಅವರನ್ನು ಮತ್ತೊಮ್ಮೆ ಮರು ನೇಮಣಿಕೆ ಮಾಡಿ ಕರ್ನಾಟಕದ ಜನರಿಗೆ ಒಂದು ಒಳ್ಳೆಯ ಆಡಳಿತ ಕೊಡಬೇಕು. ಬೆಂಗಳೂರಿನಲ್ಲಿ ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ಕಡಿವಾಣ ಹಾಕುವುದಕ್ಕೆ ಸಾರಿಗೆ ಇಲಾಖೆ ಮುಂದಾಗಿದೆ. ಇದಕ್ಕಾಗಿ ಮಾಲಿನ್ಯ ನಿಯಂತ್ರಣ ಸಾರೋ ವ್ಯಂಗ್ಯ ಚಿತ್ರಗಳನ್ನು ಪ್ರದರ್ಶಿಸುವ ಮೂಲಕ ಸಂದೇಶ ಸಾರ್ತಿದೆ. ನಗರದ ಚಿತ್ರಕಲಾ ಪರಿಷತ್ನಲ್ಲಿ ಈ ವ್ಯಂಗ್ಯ ಚಿತ್ರ ಪ್ರದರ್ಶನ ನಡೀತಾ ಇದೆ. ಸಾರಿಗೆ ಸಚಿವ ಅಶೋಕ್ ದೀಪ ಬೆಳಗಿಸುವ ಮೂಲಕ ಪ್ರದರ್ಶನಕ್ಕೆ ಚಾಲನೆ ನೀಡಿದರು. ನಟಿ ಶುಭಾ ಪೂಂಜಾ ಸಹ ವ್ಯಂಗ್ಯ ಚಿತ್ರಗಳನ್ನು ನೋಡಿ ಸಂತಸ ವ್ಯಕ್ತಪಡಿಸಿದರು. ಈ ಕಾರ್ಟೂನ್ ಮುಖಾಂತರ, ಯಾಕಂದರೆ ಕಾರ್ಟೂನ್ಸು ಜನ ಓದೋದಕ್ಕಿಂತ ಆ ಚಿತ್ರ ನೋಡಿದ ತಕ್ಷಣ ಪೂರ್ತಿ ಅದರ ಅರ್ಥ ಮನುಷ್ಯನಿಗೆ ತಾನೇ ಹೊರಟೋಗ್ತೈತೆ. ಚಿತ್ರ ನೋಡಿದ ತಕ್ಷಣ ಸೊ ಅಟ್ರಾಕ್ಟಿವ್ ಆಗಿರ್ತೈತೆ, ಚಿತ್ರ ನೋಡೋಕ್ಕೆ ಖುಷಿ ಆಗ್ತೈತೆ. ನೋಡೋದ್ರ ಮುಖಾಂತರನೇ ಈ ಪರಿಸರವನ್ನು, ಮಾಲಿನ್ಯವನ್ನು ಹೇಗೆ ತಡೆಗಟ್ಬೋದು ಅನ್ನೋ ಒಂದು ಸಂದೇಶವನ್ನು ಕೊಡುವಂಥ ಚಿತ್ರಗಳನ್ನು ನಾವು ಮಾಡಿದ್ವಿ. ಆ್ಯಂಟಿ ಪೊಲ್ಯೂಷನ್ ಕ್ಯಾಂಪೇನ್ ಮಾಡಿ ಜನಗಳಿಗೆ ಅವೇರ್ನೆಸ್ ತಂದಿದ್ದಾರೆ. ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಜನರು ಎವ್ರಿಬಡಿ ಹ್ಯಾಸ್ ಟು ಸ್ಟಾರ್ಟೆಡ್, ಸ್ಕೂಲ್ಸಲ್ಲಾಗಲಿ ಕಾಲೇಜಸಲ್ಲಾಗಲಿ ಪ್ರೈವೇಟ್ ವೆಹಿಕಲ್ಸ್ನ ಕಡಿಮೆ ಯೂಸ್ ಮಾಡಿ ಇವಾಗೇನು ಮೆಟ್ರೋ ಬಂದಿದೆ, ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇವಾಗ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಸ್ ವೆರಿ ಗುಡ್. ಸೊ ಅದನ್ನ ಜಾಸ್ತಿ ಯೂಸ್ ಮಾಡಬೇಕು ಜನರು, ಜಾಸ್ತಿ ಮೆಟ್ರೋ ಅದನ್ನೆಲ್ಲ